ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲಿ ಮತ್ತೊಬ್ಬ ಅಲಂಕಾರಿಕನಾದಂಥ ಉದ್ಭಟನ ಪರಿಚಯವನ್ನ ಮಾಡಿಕೊಡ್ತಾ ಇದ್ದೀನಿ. ಈತ ಕಾಶ್ಮೀರದವನು ಅಂತ ಹೇಳಲಾಗುತ್ತೆ. ಈತನ ಕಾಲ ಕ್ರಿಸ್ತಶಕ 8ನೇ ಶತಮಾನ ಅಂತ ಹೇಳಲಾಗಿದೆ. ಈತ ಜಯಪೀಡ ಅನ್ನುವಂತಹ ಒಬ್ಬ ರಾಜನ ಆಸ್ಥಾನದಲ್ಲಿ ಕವಿಯು ಮತ್ತೆ ಪಂಡಿತನು ಆಗಿದ್ದ ಅಂತ ಹೇಳಲಾಗುತ್ತೆ. ಉದ್ಭಟ ಕವಿ ಕಾಶ್ಮೀರದವನು, 8ನೇ ಶತಮಾನಕ್ಕೆ ಸೇರಿದವನು. ಜಯಪೀಡನ ಆಸ್ಥಾನದಲ್ಲಿ ಈತ ಒಬ್ಬ ಪಂಡಿತನು ಮತ್ತೆ ಕವಿಯು ಆಗಿದ್ದ ಅಂತ ಹೇಳಿ ನೋಡ್ಬೋದಾಗಿದೆ. ಹಾಗೆ ನಾನು ಕಳೆದ ತರಗತಿಯಲ್ಲಿ ಹೇಳಿದಂಥ ವಾಮನನು ಕೂಡ ಜಯಪೀಡನ ಆಸ್ಥಾನದಲ್ಲಿ ಇದ್ದಂತಹ ಒಬ್ಬ ಪಂಡಿತ ಅಂತ ಹೇಳಲಾಗುತ್ತೆ. ಹಾಗೆ ಈತನಿಗೆ ಉದ್ಭಟಾಚಾರ್ಯ ಮತ್ತು ಕುಮಾರ ಸಂಭವ, ಭಟ್ಟೋದ್ಭಟ ಅಂತ ಹೆಸರುಗಳು ಇದ್ದು ಅಂತ ಹೇಳಲಾಗುತ್ತೆ. ಕುಮಾರ ಸಂಭವ, ಭಟ್ಟೋದ್ಭಟ, ಉದ್ಭಟಾಚಾರ್ಯ ಅನ್ನುವಂಥ ಹೆಸರುಗಳು ಈತನಿಗೆ ಇದ್ದು ಅಂತ ನೋಡ್ಬೋದು. ಇನ್ನು ಭಾಮಹನ ಕಾವ್ಯಾಲಂಕಾರಕ್ಕೆ ವ್ಯಾಖ್ಯಾನವನ್ನು ಈತ ಬರೆದಿದ್ದಾನೆ. ಭಾಮಹನ ಕಾವ್ಯಾಲಂಕಾರಕ್ಕೆ ಈತ ವ್ಯಾಖ್ಯಾನ ಬರೆದಿದ್ದಾನೆ. ಆ ವ್ಯಾಖ್ಯಾನಕ್ಕೆ ಈತ ಭಾಮಹ ವಿವರಣ ಅಂತ ಹೇಳಿ ಬರೆದಿದ್ದಾನೆ. ಆದರೆ ಇದು ನಮಗೆ ದೊರೆತಿಲ್ಲ. ಈತ ಭಾಮಹನ ಕಾವ್ಯಾಲಂಕಾರಕ್ಕೆ ವ್ಯಾಖ್ಯಾನವನ್ನು ಬರೆದಿದ್ದಾನೆ ಅಂತ ನೋಡ್ಬೋದು. ಇನ್ನು ಈತನ ಕೃತಿ ಕಾವ್ಯಾಲಂಕಾರ ಸಾರ ಸಂಗ್ರಹ. ಈತ ಬರೆದಂತಹ ಕೃತಿ ಕಾವ್ಯಾಲಂಕಾರ ಸಾರ ಸಂಗ್ರಹ ಅಂತ ಹೇಳಿ, ಅದಕ್ಕೆ ಅಲಂಕಾರ ಸಾರ ಸಂಗ್ರಹ ಅಂತ ಕೂಡ ಕರೀತಾರೆ. ಮತ್ತೆ ಈತ ಭರತನ ನಾಟ್ಯಶಾಸ್ತ್ರಕ್ಕೂ ಕೂಡ ಟೀಕೆಯನ್ನು ಬರೆದಿದ್ದಾನೆ ಅಂತ ನೋಡ್ಬೋದಾಗಿದೆ. ಆದರೆ ಅದು ಸರಿಯಾದಂತಹ ಒಂದು ಮಾಹಿತಿ ದೊರೆತಿಲ್ಲ. ಭರತನ ನಾಟ್ಯಶಾಸ್ತ್ರಕ್ಕೆ ಟೀಕೆ ಬರೆದಿದ್ದಾನೆ ಅಂತ ಹೇಳಲಾಗುತ್ತೆ. ಇನ್ನು ಭಾಮಹನನ್ನ ಸಮರ್ಥ ಪ್ರತಿಪಾದಕ ಅಂತ ಹೇಳಿ ಇವನನ್ನು ಕರೆಯಲಾಗುತ್ತೆ. ಇವನು ಭಾಮಹನ ಸಮರ್ಥ ಪ್ರತಿಪಾದಕ. ಭಾಮಹ ವಿವರಣ ಅನ್ನುವಂಥ ಗ್ರಂಥ ಬರೆದಿರೋದ್ರಿಂದ ಭಾಮಹನ ಒಂದು ಕಾವ್ಯಾಲಂಕಾರದ ಮೇಲೆ ಇವನ ಒಂದು ವ್ಯಾಖ್ಯಾನವನ್ನು ಬರೆದಿರೋದನ್ನು ನಾವು ನೋಡ್ಬೋದು, ಭಾಮಹ ವಿವರಣ ಅಂತ ಹೇಳಿ. ಇನ್ನು ಈತನ ಕಾವ್ಯ ಅಲಂಕಾರ ಸಾರ ಸಂಗ್ರಹ ಅನ್ನುವಂತಹ ಕೃತಿಗೆ ಇಲ್ಲಿ ಪ್ರತಿಹಾರೇಂದು ರಾಜ ಅನ್ನುವಂಥವನು ಕಾವ್ಯಾಲಂಕಾರ ಲಘುವೃತ್ತಿ ಅಂತ ಹೇಳಿ ಒಂದು ವ್ಯಾಖ್ಯಾನ ಬರೀತಾನೆ. ಪ್ರತಿಹಾರೇಂದು ರಾಜ ಅನ್ನುವಂಥವನು ಕಾವ್ಯಾಲಂಕಾರ ಸಾರ ಲಘುವೃತ್ತಿ ಅಂತ ಹೇಳಿ ಈ ಉದ್ಭಟನ ಕಾವ್ಯಾಲಂಕಾರ ಸಾರ ಸಂಗ್ರಹ ಅನ್ನುವಂಥ ಕೃತಿಗೆ ವ್ಯಾಖ್ಯಾನ ಬರೆದಿದ್ದಾನೆ. ಮತ್ತೆ ಈ ಉದ್ಭಟನಿಗೆ 1,00,000 ವೇತನ ದೊರೀತಾಯಿತು. ಅಂದರೆ ಅವತ್ತಿನ ಕಾಲಕ್ಕೆ ಈತನಿಗೆ 1,00,000 ವೇತನ ದೊರೀತಿತ್ತು ಅಂತ ಹೇಳಿ ಕಲ್ಲಣ್ಣನ ರಾಜತರಂಗಿಣಿಯಲ್ಲಿ ಹೇಳಲಾಗಿದೆ. ಇಲ್ಲಿ ನಾನು ಟೈಪ್ ಮಾಡುವಾಗ ಕೆಲವು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರುತ್ತೆ, ನೀವು ಓದ್ಕೊಳ್ಳುವಾಗ ಸರಿ ಮಾಡ್ಕೊಳ್ಳಿ. ನಾನು ಓರಲಾಗಿ ಹೇಳುವಾಗ ಅದನ್ನು ಕರೆಕ್ಟ್ ಮಾಡಿರ್ತೀನಿ. ಕಲ್ಲಣ್ಣನ ರಾಜತರಂಗಿಣಿ ಅನ್ನುವಂತಹ ಕೃತಿನಲ್ಲಿ ಉದ್ಭಟನಿಗೆ 1,00,000 ವೇತನ ದೊರೀತಾಯಿತು ಅಂತ ಹೇಳಿ ಹೇಳಲಾಗಿದೆ. ಇನ್ನು ಈತ 41 ಅಲಂಕಾರಗಳನ್ನು ಹೆಸರಿಸಿದ್ದಾನೆ. ಮತ್ತು ರೀತಿಗೆ ಪರ್ಯಾಯವಾಗಿ ವೃತ್ತಿ ಅಂತ ಬಳಸಿದ್ದಾನೆ. ವೃತ್ತಿ ಅಂತ ಬಳಸ್ತವ್ರು ಯಾರು ಅಂತ ಹೇಳಿ ನಮಗೆ ಕೇಳ್ಬೋದು. ಹಾಗಾಗಿ ರೀತಿಗೆ ಪರ್ಯಾಯವಾಗಿ ವೃತ್ತಿ ಅಂತ ಬಳಸಿದ್ದಾನೆ. ಇನ್ನು 41 ಅಲಂಕಾರಗಳನ್ನು 5 ಗುಂಪುಗಳಾಗಿ ಈತ ವಿಂಗಡಿಸಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. 41 ಅಲಂಕಾರಗಳನ್ನು 5 ಗುಂಪುಗಳಾಗಿ ವಿಭಾಗಿಸಿದ್ದಾನೆ. ರೀತಿಯನ್ನು ಇವನು ವೃತ್ತಿ ಅಂತ ಕರೆದಿರೋದನ್ನು ನಾವು ನೋಡ್ಬೋದಾಗಿದೆ. ಇನ್ನು ಮೊಟ್ಟ ಮೊದಲ ಬಾರಿಗೆ ಸಾಂತರಸವನ್ನು ಉಲ್ಲೇಖ ಮಾಡಿದಂಥವನು ಇವನೇ. ಸಾಂತರಸ ಅಂದರೆ ಈಗ ನಮಗೆ ಬರೀ 8 ರಸಗಳನ್ನು ಮಾತ್ರ ಭರತ ಹೇಳಿರ್ತಾನೆ. ಈ ಶಾಂತರಸವನ್ನು ಹೇಳಲ್ಲ. ಉದ್ಭಟ ಶಾಂತರಸವನ್ನು ಸೇರಿಸ್ತಾನೆ. ಆ ಶಾಂತರಸಕ್ಕೆ ಶಮವೇ ಸ್ಥಾಯಿ ಭಾವ ಅಂತ ಹೇಳಿ ಕೂಡ ಅವನು ಹೇಳಿರೋದನ್ನು ನಾವು ನೋಡ್ಬೋದಾಗಿದೆ. ಹಾಗಾಗಿ ಶಾಂತರಸದ ಪ್ರತಿಪಾದಕ ಯಾರು ಅಂತ ಅಂದರೆ ಉದ್ಭಟ ಆಗ್ತಾನೆ. ಈ ಶಾಂತರಸದ ಸ್ಥಾಯಿ ಭಾವ ಯಾವುದು ಅಂದರೆ ಶಮ ಅಂತ ಹೇಳಿ ಹೇಳ್ಬೋದಾಗಿದೆ. ಹೀಗೆ ಉದ್ಭಟನು ಕೂಡ ಅಲಂಕಾರಿಕರಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿರುವಂತಹ ಒಬ್ಬ ಅಲಂಕಾರಿಕ. ಈತನು ಕೂಡ ಜಯಪೀಡನ ಆಸ್ಥಾನದಲ್ಲಿ ಪಂಡಿತನಾಗಿದ್ದಂಥವನು. ಕಾವ್ಯಾಲಂಕಾರ ಸಾರ ಸಂಗ್ರಹ ಅನ್ನುವಂಥ ಕೃತಿಯನ್ನು ಈತ ಬರೆದಿದ್ದಾನೆ ಅಂತ ನಾವು ನೋಡ್ಬೋದಾಗಿದೆ. ಇದಿಷ್ಟು ಉದ್ಭಟ ಕವಿಯ ಒಂದು ಪರಿಚಯ. ಇನ್ನು ಮುಂದಿನ ಒಂದು ತರಗತಿಯಲ್ಲಿ ಮತ್ತೊಬ್ಬ ಅಲಂಕಾರಿಕನ ಬಗ್ಗೆ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.